ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಒಂದು ಕಡೆ ರಂಗೋಲಿ ಸ್ಪರ್ಧೆಗೆ ಹೋಗಿದ್ದೆ. ಅಲ್ಲಿ ಪ್ರೈಸ್ ಬಂತಾ ಇಲ್ವಾ ಅಂತ ನೋಡೋಣ ಬನ್ನಿ. ಫಸ್ಟ್ಗೆ ನಾವು ಈ ಥರ ಹೆಸರು ಬರೆಸಿದ್ವಿ ಆಲ್ರೆಡಿ, ಆದರೆ ಅವರು 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹೋಗೋಣ ಅಂದ್ಬಿಟ್ಟು ನನ್ನ ಮಗಳಿಗೂ ಮೊದಲೇ ಗೊತ್ತಿದ್ರೆ ರಜಾ ಹಾಕ್ತಿದ್ಲು. ಒಂದಿನ ನಾಳೆ ಅಂತ ಹೇಳಿದ್ರು. ಅವಾಗ ಇನ್ನೇನು ಮಾಡೋದು, ನನಗೆ ರಂಗೋಲಿ ಬಿಡೋದ್ರಲ್ಲಂತೂ ತುಂಬಾ ಇಂಟ್ರೆಸ್ಟ್ ಇತ್ತು. ಅವಾಗ ರಾತ್ರಿಯೇ ರಂಗೋಲಿ ಯಾವ್ದು ಬಿಡೋದು ಅಂತೆಲ್ಲ ಮಾಡಿ ಟ್ರೈ ಮಾಡಿದೆ. ಅಂದರೆ ಈಗೆಲ್ಲ ಮನೆ ಹತ್ರ ಚಿಕ್ಕ ಚಿಕ್ಕ ರಂಗೋಲಿಗಳು ಬಿಡ್ತೀವಿ, ದೊಡ್ಡ ದೊಡ್ಡ ರಂಗೋಲಿ ಬಿಡಲ್ವಲ್ಲ, ಅದಕ್ಕೋಸ್ಕರ ದೊಡ್ಡ ರಂಗೋಲಿ ಸ್ವಲ್ಪ ಟ್ರೈ ಮಾಡಿದೆ. ಅಂದರೆ ತುಂಬ ದಿನ ಆಗಿದೆಯಲ್ಲ, ಮರ್ತು ಬಿಟ್ಟಿದ್ದಂಗೆ ಆಗಿರುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿದೆ. ಮತ್ತು ನಾವು 1 ಗಂಟೆಗೆಲ್ಲ ಬಂದ್ವಿ. ಇದು ಬಂದುಬಿಟ್ಟು ವಿಜಯನಗರ ಹತ್ರ BGS ಗ್ರೌಂಡ್ ಅಂತ ಇದೆ. ಅಲ್ಲಿ ಹೋಗಿ ನಮ್ಮ ಅಣ್ಣ ನಮ್ಮ ಅತ್ತಿಗೆನ ಕರ್ಕೊಂಡು ಹೋದೆ. ನಮ್ಮ ಅಣ್ಣಂಗೆ ರಜೆ ಇತ್ತು ಅಂದ್ಬಿಟ್ಟು ಬಂದಿದ್ರು ಅವರು. ಇಬ್ರು ಹೋಗಿ ಅವರು ಸ್ವಲ್ಪ ಹೆಲ್ಪ್ ಮಾಡೋಂಗಿಲ್ಲ, ಬಟ್ ಅವ್ರ ಜೊತೆಗೆ ಬಂದಿದ್ರು. ಓಕೆನಾ. ಹೋದ್ಮೇಲೆ ಅವಾಗ ತಾನೇ ಬಾಕ್ಸ್ಗಳನ್ನೆಲ್ಲ ಹಾಕಿ ಅದೇ ರಂಗೋಲಿ ಬಿಡೋಕ್ಕೆ ರೆಡಿ ಮಾಡ್ತಾಯಿದ್ರು. ಆಮೇಲೆ ತುಂಬ ಹೊತ್ತು 3 ಗಂಟೆ, 1 ಗಂಟೆಗೆ ಅಂತ ಹೇಳಿ 3:30ಗೆನ ಸ್ಟಾರ್ಟ್ ಮಾಡಿದ್ದು ನೋಡಿ. ಎಲ್ಲ ಸ್ಟಾರ್ಟ್ ಮಾಡಿ ರಂಗೋಲಿ ಆದಮೇಲೆ 1 ಗಂಟೆ ಟೈಮ್ ಕೊಟ್ಟಿದ್ದು. ಆಮೇಲೆ ಯಾರು ಸಪೋರ್ಟು ಇಲ್ಲ, ಅವರೇ ಬಿಡಬೇಕು, ಅವರೇ ಬಣ್ಣ ತುಂಬಬೇಕು ಅಂತ ಹೇಳ್ಬಿಟ್ರಾ. ಆಮೇಲೆ ನಮ್ಮ ಅತ್ತಿಗೆ ಬಂದಿದ್ದರು, ನಮ್ಮ ಅಣ್ಣನೂ ಬಂದಿದ್ದರು. ಆದರೆ ನಮ್ಮ ಅತ್ತಿಗೆ ಅದೇ ಹಿಂಗೆ ವೀಡಿಯೋ ಮಾಡ್ಕೊಂಡು ಸುಮ್ಮನೆ ನಿಂತಿದ್ರು. ನಾನು ಮಾಮೂಲಿ ರಂಗೋಲಿ ಬಿಡ್ತಾಯಿದ್ದೆ. ಆದರೂ ಏನು ಪರವಾಗಿಲ್ಲ, ಬಿಟ್ಟೆ ರಂಗೋಲಿ. ನನಗೆ ಪ್ರಾಕ್ಟೀಸ್ ಇತ್ತು. ಆದರೆ ಬಣ್ಣ ತುಂಬಕ್ಕಾಗುತ್ತೋ ಇಲ್ವೋ ಅಷ್ಟು ದೊಡ್ಡ ರಂಗೋಲಿಗೆ ಅನ್ನೋದೊಂದು ಅದು 1.5 ಅವರ್ ಅಂತ ಅವ್ರು ಹೇಳಿದ್ರು. ಇವ್ರು 1 ಅವರ್ ಅಂತ ಹೇಳ್ಬಿಟ್ರಾ. ತುಂಬಾ ಗಾಬರಿ ಆಗೋಯ್ತು. ಆದರೂ ಪರವಾಗಿಲ್ಲ, ಫಸ್ಟು ಕಲರ್ ತುಂಬಿಡೋಣ ರಂಗೋಲಿ ಬಿಟ್ಬಿಟ್ಟು, ಆಮೇಲೆ ಔಟ್ಲೈನ್ ಆಮೇಲೆ ಕೊಡೋಣ ಅಂದ್ಬಿಟ್ಟು ನಾನು ನಿಧಾನಕ್ಕೇ ಇದು ಮಾಡಿದೆ. ಒಟ್ಟಲ್ಲಿ 1 ಅವರ್ ಅವ್ರು ಕೊಟ್ಟಿರೋ ನೋಡಿದೆ. ಇದು ಹಸುದು ರಂಗೋಲಿ ಬಿಟ್ಟಿದ್ದಾರೆ. ಮತ್ತು ನಾನು ಅದೇ ಹೇಳ್ದಾಗೆ ನಿಧಾನಕ್ಕೆ ಹೇಗೋ ಟ್ರೈ ಮಾಡಿ ಒಟ್ಟಿನಲ್ಲಿ ಅವ್ರು ಕೊಟ್ಟಿರೋ ಟೈಮ್ ಅಷ್ಟರಲ್ಲಿ ಮುಗಿಸ್ದೆ. ಆ ಥರ ಏನು ಇದು ಮಾಡ್ಕೊಳ್ಳಿಲ್ಲ, ನೀಟಾಗಿ ಬಿಟ್ಟಿದ್ದೆ. ಆಮೇಲೆ ಬಿಟ್ಟು ಆ ಕಡೆ ಈ ಕಡೆ ನೋಡಿದ್ರೆ ತುಂಬಾ ರಂಗೋಲಿಗಳು. ಆ ಕಡೆ ನೋಡಿ ರಂಗೋಲಿ, ಆ ಕಡೆ ನೋಡಿ ರಂಗೋಲಿಗಳು. ತುಂಬಾ ಚೆನ್ನಾಗೇ ಬಿಟ್ಟಿದ್ದರು. ಅಕ್ಕಪಕ್ಕ ಎಲ್ಲ ಹಂಗೆ ಒಂದು ವಿಸಿಟ್ ಮಾಡ್ಕೊಂಡು ಬಂದ್ವಿ. ಯಾಕೆಂದರೆ ಮೊದಲೇ ಹೋಗೋಣ ಅಂದರೆ ರಂಗೋಲಿ ಹತ್ರ ಇರಬೇಕಲ್ಲ ಅಂದ್ಬಿಟ್ಟು ಆಲ್ರೆಡಿ ನಂಬರ್ ಕೊಟ್ಟಿದ್ರು. ನಂಬರು ಹೆಸರು ಎಲ್ಲ ತೊಗೊಂಡಿರೋದ್ರಿಂದ ಏನು ತೊಂದರೆ ಇರಲಿಲ್ಲ. ಆಮೇಲೆ 1 ಅವರ್ಗೆ ಟೈಮ್ ಅಪ್ ಹೇಳಿದ್ರು. ಆಮೇಲೆ ಆ ಕಡೆ ಈ ಕಡೆ ಬಿಟ್ಟಿರ್ತಾರೆ ರಂಗೋಲಿ, ನೋಡ್ಕೊಂಬರೋಣ ಅಂತ ಬಂದ್ವಿ ನೋಡಿ. ಒಟ್ಟಲ್ಲಿ ಯಾವ್ಯಾವ್ದಕ್ಕೆ ಯಾವ್ಯಾವ ಪ್ರೈಸ್ ಬಂತು ಅನ್ನೋದು ಗೊತ್ತಾಗಲಿಲ್ಲ. ಫೈನಲಿ ನನಗೆ ಸೆಕೆಂಡ್ ಪ್ರೈಸ್ ಬಂತು. ಓಕೆನಾ. ಆದ್ರೂ ಏನೋ ಹೋಗಿ ರಂಗೋಲಿ ಬಿಟ್ಟು ಒಂದಿನ ಇದು ಮಾಡಿದ್ದಕ್ಕೆ ಏನಿದ್ದಿಲ್ಲ. ಆದರೂ ನನಗೆ ಒಂಥರ ಖುಷಿ ಕೊಡುತ್ತೆ ಈ ಥರ ಕಾಂಪಿಟೇಷನಲ್ಲಿ ಬಿಡೋದಕ್ಕೆ. ಅಂದರೆ ತುಂಬಾ ಖುಷಿ ಇದೆ. ನಾನು ಇದೇ ಅಲ್ಲ, ಬೇರೆ ಕಡೆ ಎಲ್ಲ ಇವಾಗ ಅಣ್ಣಮ್ಮ ಕೂರ್ಸತ್ತವು, ಅಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ತುಂಬಾ 2-3 ಸಲ ಪ್ರೈಸ್ ಬಂದಿದೆ. ಆಮೇಲೆ ನಮ್ಮ ಮನೆ ಹತ್ರ ಅವಾಗ ಒಂದು ಸಲ ಮಾಡ್ತಾಯಿದ್ರು, ಈಗ ಇಲ್ಲ. ಆವಾಗ ತುಂಬಾ ಪ್ರೈಸ್ ಬಂದಿದೆ, ನನಗೆ ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನನಗೆ ಯಾವ್ಯಾವ ಪ್ರೈಸ್ ಬಂದಿದೆ ಅಂತ. ಅದೆಲ್ಲನೂ ಒಂದು ಕವರ್ಗೆ ಹಾಕಿ ಎತ್ತಿಕ್ಬಿಟ್ಟಿದ್ದೀನಿ. ಇಲ್ಲಿ ಸಿಕ್ಕಲ್ಲ ಅಂತ ಹಂಗೂ ಅನ್ಕೋತಾ ಇದ್ದೆ ಯಾವಾಗಲೂ ಒಂದೊಂದು ಸಲ. ಆ ಥರದ್ದು ನನಗೆ ರಂಗೋಲಿ ಪ್ರೈಸ್ ಬಂದಿರೋದೆಲ್ಲ ತೋರಿಸೋಣ ಅಂದರೆ ಈ ಥರ ಏನಾದ್ರು ಒಂದು ಇದ್ದರೆ ತೋರಿಸ್ಬೋದಲ್ವಾ. ಯಾಕೆಂದರೆ ನನಗೆ ಅದು ರಂಗೋಲಿಗೆ ಬಂದಿರೋ ಪ್ರೈಸ್ ಆಗಿರೋದ್ರಿಂದ ತುಂಬಾ ಖುಷಿ ಕೊಡುತ್ತೆ. ಆ್ಯಕ್ಚುಲಿ ಈ ರಂಗೋಲಿನೂ ಬಿಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ, ಯಾರೋ ಬಿಟ್ಟಿದ್ದಾರೆ ಆಲ್ರೆಡಿ. ಅದೂ ಬರುತ್ತೆ ನಂಗೆ ರಂಗೋಲಿ ಅಂದರೆ ನಂಗೆ ತುಂಬಾ ಇಷ್ಟ. ನಾನು ಚಿಕ್ಕದ್ರಿಂದನೂ ರಂಗೋಲಿ ಬಿಡೋದು ಅಂದರೆ, ಅದು ಊರಲ್ಲಂತೂ ಹಬ್ಬಗಳಲ್ಲಿ ನನಗೆ ದೊಡ್ಡದಾಗಿ ರಂಗೋಲಿ ಬಿಟ್ಟು ಅದು ಕಲರ್ಸ್ ತುಂಬೋದು ಅಂದರೆ ತುಂಬಾ ಇಷ್ಟ. ಅದು ಹಳ್ಳಿ ಕಡೆ ಸಂಕ್ರಾಂತಿ ಹಬ್ಬದಲ್ಲಂತೂ ದೊಡ್ಡ ದೊಡ್ಡ ರಂಗೋಲಿ ಬಿಟ್ಬಿಟ್ಟು ಅದು ಕಲ್ಲರ್ ಆಗಲಿಲ್ಲ ಅಂದ್ರೂ ಅವಾಗ ತುಂಬ ಕಷ್ಟದಲ್ಲ ಇದ್ರೂ ಕಲ್ಲರ್ ತೊಗೊಬಂದು ತುಂಬಬೇಕು. ಆ ಥರ ಒಂದು ಹುಚ್ಚು ನನಗೆ ಅದು ರಂಗೋಲಿ ಬಿಡೋದು. ಆದರೆ ಇಲ್ಲೇ ಸಿಟಿಗಳ ಕಡೆ ಆಗಲ್ಲ. ಯಾಕೆಂದರೆ ಮಾಮೂಲಿ ಗಾರೆನೆಲ್ಲ ಇರುತ್ತೆ ಒಂದು, ಆಮೇಲೆ ಇಷ್ಟಿಷ್ಟು ಅಗಲನೇ ಜಾಗ ಇರುತ್ತೆ, ದೊಡ್ಡದಾಗಿ ಜಾಗ ಇರಲ್ಲ. ಹಂಗಾಗಿ ನಾನೇನು ಮಾಡ್ತಿದ್ದೆ, ಇಲ್ಲಿ ಚಿಕ್ಕ ಚಿಕ್ಕ ರಂಗೋಲಿನೇ ಬಿಡಬೇಕು. ಅದು ಮೊನ್ನೆ ಹಬ್ಬದಲ್ಲಿ ನನ್ನ ಮಗಳೇ ಬಿಟ್ಟಿದ್ಲು. ನಾನು ಬಿಡ್ತೀನಿ ಅಂತ, ಇಲ್ಲ ಅವಳೇ ಬಿಡ್ತೀನಿ ಅಂದ್ಲಲ್ಲ, ಯಾಕೆ ಬೇಡ ಅನ್ನೋದು ಅಂದ್ಬಿಟ್ಟು ಸರಿ ನೀನೇ ಬಿಟ್ಬಿಟ್ಟು ಕಲರ್ ತುಂಬು ಅಂತ ಅವಳನ್ನೇ ಬಿಟ್ಟಿದ್ದೆ. ಹಾಗೆ ನನಗೆ ತುಂಬಾ ಇಷ್ಟ ನೋಡಿ, ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಇದು ಗುಲಾಬಿ ಹೂದು ಬಿಡೋಣ ಅಂದ್ಕೊಂಡೆ, ಆಲ್ರೆಡಿ ಎಲ್ಲ ಬಿಟ್ಟಿರ್ತಾರೆ ಅಂದ್ಬಿಟ್ಟು ಅದನ್ನು ಬೇಡ ಅಂತ ಸ್ಕಿಪ್ ಮಾಡಿಕೊಂಡೆ. ಮತ್ತು ನೋಡಿ ಇದು ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಇನ್ನೂ ನೋಡಿ ಆ ಟೈಮ್ ಅಪ್ ಹೇಳಿದ್ರೆ ಇನ್ನೂ ಕಲರ್ ತುಂಬ್ತಾನೆ ಇದ್ದಾರೆ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನು ಅಂದರೆ, ಒಬ್ಬರು ಎಷ್ಟು ಒಂದು ಬ್ಯಾಗ್ ತುಂಬ ತುಂಬ್ಕೊಂಡ್ಬಂದಿದ್ದಾರೆ, ಡಬ್ಬಗಳ ತುಂಬ್ಕೊಂಡು ಕಲರ್ನ. ನಾನು ಯಾವ ರಂಗೋಲಿ ಬಿಡ್ತಾರಪ್ಪ, ಇಷ್ಟೊಂದು ದೊಡ್ಡದೊಂದು ಬ್ಯಾಗ್ ತೊಗೊಬಂದಿದ್ದಾರಲ್ಲ ಅಂದ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ನೋಡಿದ್ರೆ ಟೈಮ್ ಆಗೋಗಿದೆ, ಅವ್ರು ಇನ್ನೂ ಕಲರ್ ತುಂಬಲೇ ಇಲ್ಲ, ಇನ್ನೂ ಅರ್ಧಂಬರ್ಧಂ ತುಂಬಿದ್ದಾರೆ. ಅಂದರೆ ಯಾವ ರೀತಿ ಅವ್ರು ಕಲರ್ ತುಂಬ್ತಿದ್ರೋ ಗೊತ್ತಿಲ್ಲ. ಅದು ಚಿಕ್ಕದೇ ರಂಗೋಲಿ, ದೊಡ್ಡದು ಏನಲ್ಲ. ಅದು ಯಾವ ಲೆವೆಲಿಗೆ ತುಂಬಿದ್ರೋ ನನಗಂತೂ ಗೊತ್ತಿಲ್ಲ. ಒಟ್ಟಲ್ಲಿ ಅರ್ಧಂಬರ್ಧಂ ಆಗಿದೆ, ಇನ್ನೂ ಕಲರ್ ಫುಲ್ ಆಗೋದಿತ್ತು. ಅಷ್ಟೊತ್ತಿಗೆ ಟೈಮ್ ಅಪ್ ಅಂದರು, ನಿಲ್ಲಿಸ್ಬಿಟ್ಟಿದ್ರು.
ನಿಲ್ಲಿಸಿ ನಿಲ್ಲಿಸಿ ಅಂದ್ಬಿಟ್ಟು ಟೈಮ್ ಅಪ್ ಅಂದರು. ಅದು ಚಿಕ್ಕ ರಂಗೋಲಿಗೇ ಅಷ್ಟೊತ್ತು ಮಾಡಿದ್ದಾರೆ ಬಣ್ಣ ತುಂಬೋಕ್ಕೆ. ಅದು ಯಾವ ರೀತಿ ಬಣ್ಣ ತುಂಬ್ತಿದ್ರೋ ಗೊತ್ತಿಲ್ಲ. ಅಂದರೆ ರಂಗೋಲಿನೂ ಸರಿಯಾಗಿ ನಾನು ಗಮನಿಸಲಿಲ್ಲ. ಲಾಸ್ಟಲ್ಲೇ ಹಂಗೂ ನಮ್ಮ ಅತ್ತಿಗೆಗೆ ಹೇಳಿದೆ, ನೋಡು ಎಷ್ಟೊಂದು ಬಾಕ್ಸ್ ತಂದಿದ್ದಾರೆ, ಯಾವ ಥರ ಬಿಡ್ತಾರೋ ರಂಗೋಲಿ ಅನ್ಕೋತಾ ಇದ್ವಿ. ಅವ್ರು ನೋಡಿದ್ರೆ ಆ ಥರ ಆಗಿತ್ತು ಒಬ್ರದ್ದು. ನೋಡಿ ಇಲ್ಲೂ ಎಷ್ಟು ಚೆನ್ನಾಗಿರೋ ರಂಗೋಲಿಗಳು ಬಿಟ್ಟಿದ್ದಾರೆ. ತುಂಬ ಜನ ಬಿಟ್ಟಿದ್ದಾರೆ. ಜೆಂಟ್ಸು ಬಿಟ್ಟಿದ್ದಾರೆ ಸ್ವಲ್ಪ ಜನ. ಆಮೇಲೆ ಫಸ್ಟ್ ಏನಂದ್ರು ಈ ಚುಕ್ಕಿ ರಂಗೋಲಿನೇ ಬಿಡಬೇಕು ಅಂತ ಹೇಳಿದ್ರೆ, ಕೆಲವ್ರು ಹಂಗೂ ಎಳೆ ರಂಗೋಲಿಗಳು ಬಿಟ್ಟಿದ್ದಾರೆ ನೋಡಿ. ಆಮೇಲೆ ಈ ಥರ ಚುಕ್ಕಿ ಇಟ್ಟು ರಥ ಥರ ಆ ಥರದ್ದು ಆ ಕಡೆ ಇನ್ನೂ ದೊಡ್ಡದಾಗಿ ಬಿಟ್ಟಿದ್ದಾರೆ. 2-3 ಬಿಟ್ಟಿದ್ದಾರೆ ಅದು ರಥ ಥರದ್ದು. ನಾವು ಅದು ಚಿಕ್ಕದು ಜಾಗ ಅಂತಿದ್ವಿ, ಲಾಸ್ಟಲ್ಲಿ ಇಟ್ಕೊಂಡು ಅವರು ದೊಡ್ಡದಾಗೇ ಬಿಟ್ಟಿದ್ದಾರೆ ರಂಗೋಲಿನ. ಅದು ಕಲರ್ ತುಂಬಿಲ್ಲ, ಎಳೆ ರಂಗೋಲಿ ಥರ ಬರುತ್ತಲ್ಲ ಆ ಥರದ್ದು ಚುಕ್ಕಿ ರಂಗೋಲಿನೇ. ಕೆಲವ್ರು ಎಳೆ ರಂಗೋಲಿಗಳ್ನೂ ಬಿಟ್ಟಿದ್ದಾರೆ. ಆ ಥರ ತುಂಬ ಥರದ್ದು ಇದೆ. ಆದರೆ ಒಟ್ಟಿನಲ್ಲಿ ಚುಕ್ಕಿ ರಂಗೋಲಿ ಮಾತ್ರ ಎಳೆ ರಂಗೋಲಿ ಬಿಡಬಾರ್ದು ಅಂತ ಹೇಳಿದರು. ಆದರೂ ಎಳೆ ರಂಗೋಲಿಗಳ್ನೂ ಬಿಟ್ಟಿದ್ದಾರೆ. ಓಕೆನಾ. ಅಂದರೆ ಎಳೆ ರಂಗೋಲಿ ಅಂದರೆ ಇವಾಗ ಹಸು ತೋರಿಸಿದ್ನಲ್ಲ ಆವಾಗಲೇ ಆ ಥರ ಚುಕ್ಕಿ ಇಲ್ಲದೇ ಡ್ರಾಯಿಂಗ್ ಥರ ಬಿಡೋ ರಂಗೋಲಿಗಳಿಗೆ ಪ್ರೈಸ್ ಇಲ್ಲ ಅಂತ ಹೇಳಿದ್ರು. ಆದರೂ ಅದನ್ನ ಚುಕ್ಕಿ ರಂಗೋಲಿ ಥರ ಬಿಡ್ದೇ ಬಿಟ್ಬಿಟ್ಟು ಚುಕ್ಕಿ ಇಟ್ಬಿಟ್ಟಿದ್ದಾರೆ ಆ ಕಡೆ ಈ ಕಡೆ ಒಂದೊಂದು ಚುಕ್ಕಿ. ಯಾಕೆಂದರೆ ಅವ್ರು ಚುಕ್ಕಿ ರಂಗೋಲಿ ಅನ್ಕೋಬೇಕು ಅಂತ. ಅಂದರೆ ನಮ್ಮ ಜನ ಯಾವ ರೀತಿ ನೋಡಿ, ಇದು ಎಷ್ಟು ಚೆನ್ನಾಗಿದೆ, ಕಲರ್ ತುಂಬಿಲ್ಲ ಏನಿಲ್ಲ, ದೊಡ್ಡದಾಗಿ ಬಿಟ್ಟಿದ್ದಾರೆ ರಂಗೋಲಿ. ಸೂಪರಾಗಿದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯ್ತು ಈ ರಂಗೋಲಿ. ಈ ಥರ ಬಿಡೋಕ್ಕೆ ನನಗಂತೂ ಬರೋಲ್ಲ ಎಳೆ ರಂಗೋಲಿ. ಚಿಕ್ಕದು ಬಿಡ್ತೀನಿ. ಅಂದರೆ ಚುಕ್ಕಿದೆ, ಎಳೆಗಳು ತಿರುಗಿಸಿ ಬಿಡೋದು. ಹಂಗೆ ಎಲ್ಲ ಕಡೆನೂ ಇದೆ ನೋಡಿ ರಂಗೋಲಿ. ಅಯ್ಯಪ್ಪ, ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಒಟ್ಟಾಗಿ ಎಲ್ಲ ಎಷ್ಟಾಗುತ್ತೋ 1 ಅವರ್ ಟೈಮಿಂಗ್ಸ್ ಅಲ್ವಾ, ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ಬಿಟ್ಟಿದ್ದಾರೆ ರಂಗೋಲಿನ. ತುಂಬ ಚೆನ್ನಾಗಿ ಬಿಟ್ಟಿದ್ರು. ಆದ್ರೂ ಫೈನಲಿ ನನಗೆ ಸೆಕೆಂಡ್ ಪ್ರೈಸ್ ಬಂತು. ಅದೊಂದು ಖುಷಿ ಆಯಿತು. ಅಂದರೆ ನಾನು ಹೇಳ್ದಂಗೆ ಅದರಲ್ಲಿ ಇದು ಮಾಡೋದೇ, ಭಾಗವಹಿಸೋದೇ ಒಂದು ದೊಡ್ಡ ವಿಷಯ ಅಲ್ವಾ. ತುಂಬಾ ಖುಷಿ ಕೊಡುತ್ತೆ. ನೋಡಿ ಇದು ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲಾಗಿ, ಕಲರ್ ಅಂತೂ ಎದ್ದು ಕಾಣಿಸ್ತಾ ಇದೆ ನೋಡಿ. ಈ ಥರ ನೋಡಿ ಇದು ಒಂದು ರಥದ ಥರದಂತೂ 2-3 ರಂಗೋಲಿ ಬಿಟ್ಟಿದ್ದಾರೆ. ನನಗಂತೂ ಒಂದು ದೊಡ್ಡದು ಚಿಕ್ಕದು 2-3 ಥರ ರಂಗೋಲಿ ಬಿಟ್ಟಿದ್ದಾರೆ. ಆಮೇಲೆ ಫೈನಲಿ ಇದೇನಾಯಿತು ಅಂದರೆ 6 ಗಂಟೆ ಆಗೋಯ್ತು ಎಲ್ಲ ಮುಗಿಸಿ ರಂಗೋಲಿದು. ನಮಗೆ ಎಷ್ಟೊತ್ತಿಗೆ ಹೇಳ್ತಾರೋ ಮನೆಗೆ ಹೋಗೋಣ, ಲೇಟ್ ಆಗ್ತಾಯಿದೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ನೋಡಿ ಲೈಟೆಲ್ಲ ಹಾಕಿ 6 ಗಂಟೆ 7 ಗಂಟೆ ಆಗೇ ಹೋಯ್ತು. ಆಮೇಲೆ ಪ್ರೈಸ್ ಅನೌನ್ಸ್ ಮಾಡಿದ್ರು. ಮತ್ತು ಅದೇ ಫಸ್ಟು ಥರ್ಡ್ ಪ್ರೈಜು, ಸೆಕೆಂಡ್ ಪ್ರೈಜು, ಫಸ್ಟ್ ಪ್ರೈಜು ಅಂತ. ಆಮೇಲೆ ನನಗೆ ಫೈನಲಿ ಸೆಕೆಂಡ್ ಪ್ರೈಸ್ ಬಂದಿತ್ತು. ಒಂಥರ ಖುಷಿ ಆಯಿತು. ಒಟ್ಟಿನಲ್ಲಿ ಹೋಗಿ ನಾನು ಭಾಗವಹಿಸಿದ್ದಕ್ಕೂ ಒಂದು ಖುಷಿ ಕೊಡ್ತು. ಅಂದರೆ ಬೇರೆ ಕಡೆ ಎಲ್ಲ ನಾನು ಭಾಗವಹಿಸಿದ್ದೀನಿ. ನಾನು ಹೇಳ್ದಂಗೆ ಅದರದ್ದು ಪ್ರೈಸ್ಗಳಿದೆ, ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಯಾವಾಗಲಾದ್ರು ಪ್ರೈಸ್ಗಳನ್ನೇ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ, ನನಗೆ ಯಾವ ಥರ ಪ್ರೈಸ್ಗಳು ಬಂದಿದೆ ಅಂತ. ತುಂಬಾ ಖುಷಿ. ಒಟ್ಟಿನಲ್ಲಿ ಎಲ್ಲ ತಾವು ನಾನು ಭಾಗವಹಿಸ್ತೀನಿ. ನನಗೆ ಎಲ್ಲಿ ಗೊತ್ತಾಗುತ್ತೆ ರಂಗೋಲಿ ಸ್ಪರ್ಧೆ ಇದೆ ಅಂದರೆ, ನನಗೆ ಅದರಲ್ಲಿ ರಂಗೋಲಿ ಬಿಡಬೇಕು ಅಂದರೆ ತುಂಬಾ ಖುಷಿ ಕೊಡುತ್ತೆ. ಓಕೆನಾ. ಅಂದರೆ ರಂಗೋಲಿ ಇದ್ರಲ್ಲಿ ನಾನು ಹೇಳಿಲ್ಲ ಎಲ್ಲ, ಅಂದರೆ ಎಕ್ಸ್ಪರ್ಟು ಅಂತ ನಾನು ಹೇಳಲ್ಲ, ಅಂದರೆ ನಂಗೆ ಭಾಗವಹಿಸೋದು ಅಂದ್ರೆ ತುಂಬ ಇಷ್ಟ, ರಂಗೋಲಿ ಬಿಡೋದು ಅಂದರೆ ತುಂಬಾ ಇಷ್ಟ. ನಾನು ಸ್ಕೂಲಲ್ಲೂ ಭಾಗವಹಿಸಿದೆ. ಅದ್ರ ಪ್ರೈಸ್ ಬಂದಿರಲಿಲ್ಲ, ಅಲ್ಲೂ ಭಾಗವಹಿಸಿದ್ದೆ ಸ್ಕೂಲಲ್ಲೂ. ಇಲ್ಲಿ ನಾನು ಹೇಳ್ದಂಗೆ ಅಣ್ಣಮ್ಮನ ದೇವಸ್ಥಾನ ಇಲ್ಲೆಲ್ಲರೂ ಬಿಡಲಿ ಹೋಗಿ ನಾನು ರಂಗೋಲಿ ಬಿಟ್ಬಿಟ್ಟು ಪ್ರೈಸ್ ಬರುತ್ತಾ ಇಲ್ವೋ ಗೊತ್ತಿಲ್ಲ, ಭಾಗವಹಿಸೋದಕ್ಕಂತೂ ನನಗೇನು ಇದಿಲ್ಲ. ಅದು ಅಲ್ಲದೆ ಇದರಲ್ಲಿ ಏನಪ್ಪ ಅಂದರೆ ಈ ಥರ ಪ್ರೈಸ್ ತಗೊಂಡು, ಅದು ಕರ್ನಾಟಕ ಟಿವಿಯವರು ಇಂಟರ್ವ್ಯೂ ಮಾಡಿದ್ರು. ಪ್ರೈಸ್ ಬಂದಿದ್ದು ಏನು ಅನಿಸುತ್ತೆ ನಿಮಗೆ, ಹೇಗೆ ಅಂತೆಲ್ಲ ಬರುತ್ತೆ ಅಂತ ಅಂದ್ಕೊಂಡಿದ್ರೆ, ಕಾನ್ಫಿಡೆಂಟ್ ಇತ್ತ ಅಂತೇನೇನೋ ಕೇಳ್ತಾಯಿದ್ರೆ ಒಂಥರ ಖುಷಿ ಆಯ್ತು. ಈ ಥರದ್ದು ನಾವು ಯಾವತ್ತೂ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಅದು ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಯಿತು ಫ್ರೆಂಡ್ಸ್. ಈ ಥರ ಒಂದು ರಂಗೋಲಿ ಸ್ಪರ್ಧೆಗೆ ಹೋಗಿ ಸೆಕೆಂಡ್ ಪ್ರೈಸ್ ತಗೊಂಡು ಬಂದೆ. ಅದು ಕರ್ನಾಟಕ ಟಿವಿಲಿ ಬಂದಿದ್ದು ಒಂಥರ ಹೆಮ್ಮೆ ಅನಿಸುತ್ತೆ. ಈ ರೀತಿ ಒಂದು ಪ್ರೈಸ್ ತಗೊಂಡಿದ್ದಕ್ಕೆ, ಚಿಕ್ಕದೋ ದೊಡ್ಡದೋ ಪ್ರೈಸ್ ಎಲ್ಲ ಮುಖ್ಯ, ಭಾಗವಹಿಸಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಲ್ವಾ. ಹಂಗಾಗಿ ಒಂದು ತುಂಬಾ ಖುಷಿ ಆಯಿತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.